ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 30 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 30 ಏನ್ ಹೇಳ್ತೈತಿ ಅಂತಂದ್ರೆ ಒಂದಿಷ್ಟು ಹಕ್ಕುಗಳನ್ನ ಕೊಡ್ತೈತಿ. ಯಾರಿಗೆ ಕೊಡ್ತೈತಿ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಕೊಡ್ತೈತಿ. ಅಲ್ಪಸಂಖ್ಯಾತರು ಅಂತಂದ್ರೆ ಯಾರ್ಯಾರಪ್ಪ ಅಂತಂದ್ರೆ ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ಇವರಿಗೆ ಹಕ್ಕು ಕೊಡ್ತೈತಿ. ಎಲ್ಲಿ ಕೊಡ್ತೈತಿ ಅಂತಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಮತ್ತು ಅವುಗಳ ನಿರ್ವಹಣೆಯಲ್ಲಿ, ಮ್ಯಾನೇಜ್ಮೆಂಟ್ನಲ್ಲಿ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಡ್ತೈತೆ. ಅಂತಂದ್ರೆ ಆರ್ಟಿಕಲ್ 30+1 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಏನಪ್ಪಾ ಅಂತಂದ್ರೆ ಭಾಷಾ ಅಲ್ಪಸಂಖ್ಯಾತರು ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮ ಇಷ್ಟದ ಯಾವುದೇ ಶಾಲಾ ಕಾಲೇಜುಗಳನ್ನ ತೆರೆಯಬಹುದು, ಅದನ್ನ ತಡೆಯುವಂತಿಲ್ಲ. ಜೊತೆಗೆ ಆರ್ಟಿಕಲ್ 30+2 ಏನ್ ಹೇಳ್ತೈತಿ ಅಂತಂದ್ರೆ ಸರ್ಕಾರ ಅನುದಾನ ಕೊಡುವ ಸಮಯದಲ್ಲಿ ಏನ್ ಹೇಳ್ತೈತಿ ಆರ್ಟಿಕಲ್ 30+2 ಸರ್ಕಾರ ಅನುದಾನ ಕೊಡುವ ಸಮಯದಲ್ಲಿ ತಾರತಮ್ಯ ಮಾಡುವಂತಿಲ್ಲ. ಯಾವುದರ ಮಧ್ಯೆ? ಶೈಕ್ಷಣಿಕ ಸಂಸ್ಥೆಗಳ ಮಧ್ಯೆ. ಯಾವ ಆಧಾರದ ಮೇಲೆ? ಕೇವಲ ಅಲ್ಪಸಂಖ್ಯಾತರು ಅನ್ನುವ ಆಧಾರದ ಮೇಲೆ ನೀವು ಅವರಿಗೆ ಡಿಸ್ಕ್ರಿಮಿನೇಟ್ ಮಾಡುವಂಗಿಲ್ಲ. ಎಲ್ಲಿ? ಸಹಾಯಧನವನ್ನು ಕೊಡುವ ಸಂದರ್ಭದಲ್ಲಿ, ಸಹಾಯಧನ ಅಥವಾ ಅನುದಾನ ಇವೆರಡನ್ನ ಕೊಡುವ ಸಮಯದಲ್ಲಿ ನೀವೇನ್ ಮಾಡುವಂಗಿಲ್ಲ ಅಂತಂದ್ರೆ ಡಿಸ್ಕ್ರಿಮಿನೇಟ್, ತಾರತಮ್ಯ ಮಾಡುವಂತಿಲ್ಲ ಅಂತೇಳಿ ಆರ್ಟಿಕಲ್ 30+2 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಈಗ ಅದರದ ಮುಂದುವರಿದ ಭಾಗ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಬರ್ತವೆ. ಅವು ಏನ್ ಹೇಳ್ತಾವು ಅನ್ನೋದನ್ನ ನೋಡೋಣ. ಜಜ್ಮೆಂಟ್ಗಳು ಗೊತ್ತಾಗಲಾರ್ದೆ, ಅದ್ರ ಬಗ್ಗೆ ತಿಳ್ಕೊಳ್ಳಾರ್ದೆ ಆರ್ಟಿಕಲ್ 30+1 ಮತ್ತು 2 ಬಗ್ಗೆ ತಿಳುವಳಿಕೆ ಅಪೂರ್ಣ ಅನಿಸ್ತೈತಿ. ಹೌದಾ? ಯಾಕಂತಂದ್ರೆ ಸಂವಿಧಾನದೊಳಗೆ ಬರ್ದಿರ್ತಾರೆ, ಅದರದ ಅರ್ಥೈಸುವ ಅಥವಾ ಕೆಲವೊಂದಿಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಡೆಫಿನಿಷನ್ ಅನ್ನು ಕೊಡಬೇಕು ಅನ್ನೋದನ್ನ ಜಜ್ಮೆಂಟ್ಗಳು ಹೇಳ್ತವೆ. ಯಾವ ಜಜ್ಮೆಂಟ್ಗಳು? ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು. ಹೌದಾ? ಆ ಜಜ್ಮೆಂಟ್ಗಳನ್ನ ಈಗ ನೋಡೋಣ. ಒಂದನೇದು ಯಾವ್ದಪ್ಪ ಅಂತಂದ್ರ ಸೆಂಟ್ ಜೇವಿಯರ್. ಯಾವುದು? ಸೇಂಟ್ ಜೇವಿಯರ್ ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಅಂತೇಳಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ ಅಂತಂದ್ರೆ ಮೈನಾರಿಟೀಸ್ಗಳಿಗೆ ಒಂದು ಅಧಿಕಾರ ಕೊಡ್ತೈತಿ. ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಒಂದು ಅಧಿಕಾರವನ್ನ ಕೊಡ್ತೈತಿ. ಏನಪ್ಪಾ ಅಂತಂದ್ರ ತಮ್ಮ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಸೀಟ್ಗಳನ್ನ ರಿಸರ್ವ್ ಮಾಡುವ ಅಧಿಕಾರ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗಳಿಗೆ ಐತಿ ಅಂತೇಳಿ. ಅಂತಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ ಅಂತಂದ್ರೆ ಯಾವ ಅಲ್ಪಸಂಖ್ಯಾತರು ತಮ್ಮ ಶಾಲೆಗಳನ್ನ ತೆಗೆದಿರ್ತಾರೋ, ಫಾರ್ ಎಕ್ಸಾಂಪಲ್ ಯಾರು ಕ್ರಿಶ್ಚಿಯನ್ಸ್ ಶಾಲೆಗಳನ್ನ ತೆಗೆದಾರೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಅದರದೇ ಉದಾಹರಣೆ ಐತಿ. ಸೆಂಟ್ ಜೇವಿಯರ್ ಅಂತಂದ್ರೆ ಕ್ರಿಶ್ಚಿಯನ್ ರವರು. ಹೌದಾ? ಅವರು ಶಾಲೆಗಳನ್ನ ತೆಗೆದಾಗ ಎಲ್ಲಾ ಸೀಟ್ಗಳನ್ನ ಬಂದವರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಸೀಟ್ಗಳನ್ನ ಅವರು ತಮ್ಮದೇ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಬಹುದು. ಆ ಅಧಿಕಾರವನ್ನ ಅವ್ರಿಗೆ ಕೊಟ್ಟಾರೆ, ನೆನಪಿನಲ್ಲಿರ್ಬೇಕು. ಈ ಜಜ್ಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಕೊಡ್ತೈತಿ ಅಂತಂದ್ರೆ ಮೈನಾರಿಟೀಸ್, ಅಲ್ಪಸಂಖ್ಯಾತರು ತಮ್ಮದೇ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗಾಗಿ ಸೀಟ್ಗಳನ್ನ ರಿಸರ್ವ್ ಮಾಡುವ ಅಧಿಕಾರವನ್ನ ಹೊಂದಿರ್ತಾರು ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ನಾವು ಹಿಂದೂಗಳು ಒಂದು ಸ್ಕೂಲ್ ಅನ್ನ ತೆಗೆದಾರ ಅಂತ ಅನ್ಕೊಳ್ಳೋಣ. ಅಲ್ಲಿ ಹಿಂದೂಗಳಿಗಾಗಿ ರಿಸರ್ವೇಶನ್ ಅನ್ನ ಇಡಾಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಯು ಕೆನಾಟ್ ರಿಸರ್ವ್ ದಿ ಸೀಟ್ ಫಾರ್ ಮೆಜಾರಿಟಿ ಕಮ್ಯುನಿಟಿ. ಯಾಕಂತಂದ್ರೆ ಅಲ್ಲಿ ಫಸ್ಟಿಗೆ ಯಾರು ಬರ್ತಾರೋ ಅವ್ರಿಗೆ ನೀವು ಕೊಡ್ಲೇಬೇಕಾಗ್ತೈತಿ. ವೆದರ್ ಇಟ್ ಇಸ್ ಮೈನಾರಿಟಿ ಆರ್ ಇಟ್ ಮೆಜಾರಿಟಿ ಕಮ್ಯುನಿಟಿ ಸ್ಟೂಡೆಂಟ್ಸ್. ಅವರು ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಮೆಜಾರಿಟಿ ಸ್ಟೂಡೆಂಟ್ಸ್ ಆಗಿರ್ಬೋದು. ಆದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಅಂಜುಮನ್ ಕಾಲೇಜ್ ಅಂತ ಅನ್ಕೋರಿ. ಈ ಅಂಜುಮನ್ ಕಾಲೇಜ್ಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗಾಗಿ ಸೀಟ್ಗಳನ್ನ ರಿಸರ್ವ್ ಮಾಡ್ತಕ್ಕಂಥ ಅಧಿಕಾರ ಆ ಸಂಸ್ಥೆಗೆ ಇದೆ ಅಂತೇಳಿ ಯಾವುದು ಸೆಂಟ್ ಜೇವಿಯರ್ ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಅಂತಕ್ಕಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟೈತೆ. ಅಂದ್ರೆ ಆರ್ಟಿಕಲ್ 30+1 ಅಡಿಯ ಉಲ್ಲಂಘನೆ ಏನಲ್ಲ ಇದಂತೇಳಿ. ಅಂದ್ರ ಅಲ್ಲಿ ಸೀಟ್ಗಳನ್ನ ರಿಸರ್ವ್ ಮಾಡೋದು ಅವರ ಹಕ್ಕುಗಳ ಒಂದು ಭಾಗ ಅಂತ. ಹೌದಾ? ಇದಿಷ್ಟು ನಮಗೆ ನೆನಪಿರಬೇಕು. ಯಾಕಂತಂದ್ರೆ ಮೆಜಾರಿಟಿ ಕಮ್ಯುನಿಟಿಯವರು ತಮ್ಮ ಸಮಾಜದ ವಿದ್ಯಾರ್ಥಿಗಳಿಗಾಗಿ ಸೀಟನ್ನ ರಿಸರ್ವ್ ಇಡಾಕ್ ಬರೋದಿಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ.
ಆದ್ರೆ ಮೈನಾರಿಟಿಯವರು ಏನ್ ಮಾಡಬಹುದು, ತಮ್ಮ ಸಮಾಜದ ಮಕ್ಕಳಿಗಾಗಿ ಅಥವಾ ವಿದ್ಯಾರ್ಥಿಗಳಿಗಾಗಿ ತಮ್ಮ ಸಂಸ್ಥೆಗಳಲ್ಲಿ, ತಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಆ ವಿದ್ಯಾರ್ಥಿಗಳಿಗಾಗಿ ರಿಸರ್ವೇಶನ್ ಅನ್ನ ಇಡಬಹುದು. ಇದನ್ನ ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಅವರು ಅದಾಗ್ಲೇ ಮೈನಾರಿಟಿಯಾಗೇ ಇರ್ತಾರೆ, ಅಂದ್ರೆ ಅವರು ಮೊದಲೇ ಅಲ್ಪಸಂಖ್ಯಾತರು ಇರ್ತಾರೆ. ಅವ್ರ ಭಾಷಾ ಅಲ್ಪಸಂಖ್ಯಾತರ ಇರ್ಬೋದು, ಇಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರ ಇರ್ಬೋದು. ಅವ್ರ ಅಲ್ಪಸಂಖ್ಯಾತರಿದ್ದಾಗ ಅವ್ರು ಎಲ್ಲರಿಗೂ ಅಡ್ಮಿಷನ್ ಅನ್ನ ಕೊಟ್ಟರು ಅಂತಂದ್ರೆ, ಈ ಅಡ್ಮಿಷನ್ ಅನ್ನ ಕೊಟ್ಟರು ಅಂತಂದ್ರೆ ಸೀಟ್ ಫಿಲ್ ಆಗ್ತವೆ. ಸೀಟ್ ಫಿಲ್ ಆದ ನಂತರ ಅವ್ರ ಕಮ್ಯುನಿಟಿಯ ಒಬ್ಬ ವ್ಯಕ್ತಿ ಹೊರಗುಳದ ಅಂತಂದ್ರೆ, ಅವ್ರ ಕಮ್ಯುನಿಟಿಯ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಹೊರಗುಳದ ಅಂತಂದ್ರೆ ಆ ಶಾಲೆಗಳನ್ನ ಸ್ಥಾಪಿಸುವ ಉದ್ದೇಶವೇ ಬಿದ್ದು ಹೋಗ್ತೈತಿ. ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದವರು ಕರ್ನಾಟಕದೊಳಗೆ ಒಂದು ಮರಾಠಿ ಸ್ಕೂಲ್ ತೆಗಿತಾರೆ. ಮರಾಠಿ ಸ್ಕೂಲ್ ತೆಗೆದ ನಂತರ ಅಲ್ಲಿ ಎಲ್ಲ ಕರ್ನಾಟಕದ ಹುಡುಗರಿಗೆ ಅಡ್ಮಿಷನ್ ಕೊಟ್ಟರು ಅಂತಂದ್ರೆ, ಫಾರ್ ಎಕ್ಸಾಂಪಲ್ 10ನೇ ತೇಕ ಅಲ್ಲಿ ಒಂದು 50 ಜನ ಸ್ಟೂಡೆಂಟ್ಸ್ ಕಲಿಬಹುದಾಗಿರ್ತಕ್ಕಂಥ ಸ್ಟ್ರೆಂತ್ ಇತ್ತು ಅಂತಂದ್ರೆ, ಅಲ್ಲಿ ಎಲ್ಲ ಕರ್ನಾಟಕದವರಿಗೆ ಸೀಟ್ ಕೊಟ್ಟರು. ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೀಟ್ ಕೊಟ್ಟರು ಅಂತಂದ್ರೆ, ಅಂದ್ರೆ ಯಾವ್ದಾದ್ರು ಒಂದು ಮೈನಾರಿಟಿ ಸ್ಕೂಲ್ದವರು ಸ್ಕೂಲ್ ನಡೆಸ್ತಿದ್ರು, ಮೈನಾರಿಟಿಗೆ ಸೇರ್ತಕ್ಕಂಥ ವ್ಯಕ್ತಿಗಳು ಸ್ಕೂಲ್ ನಡೆಸ್ತಿದ್ರು ಅಂತಂದ್ರೆ, ಅಲ್ಲಿ ಅವರ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಸೀಟನ್ನು ರಿಸರ್ವ್ ಇಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತೇಳಿ ಸೇಂಟ್ ಜೇವಿಯರ್ ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಅಂತಕ್ಕಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಮರಾಠಿದವ್ರು ಯಾರೋ ಒಂದು ಸ್ಕೂಲು ಕರ್ನಾಟಕದೊಳಗೆ ತೆಗೆದಿದ್ರು ಅಂತಂದ್ರೆ, ಅಲ್ಲಿ 10ನೇ ತೇಕ 50 ಸೀಟ್ ಇದ್ದು ಅಂತಂದ್ರೆ, ಎಲ್ಲ ಸೀಟ್ಗಳನ್ನ ಕನ್ನಡಿಗರಿಗೆ ಕೊಟ್ಟರು ಅಂತಂದ್ರೆ ಅವರು ಮರಾಠಿ ಭಾಷಿಗರಿಗಾಗಿ ತೆಗೆದಿರ್ತಕ್ಕಂಥ ಶಾಲೆಯ ಉದ್ದೇಶವೇ ಬಿದ್ದು ಹೋಗ್ತೈತಿ. ಫಾರ್ ಎಕ್ಸಾಂಪಲ್, ಅವರು ಮರಾಠಿ ಭಾಷಿಕರು ಅಲ್ಲಿ ಅಲ್ಪಸಂಖ್ಯಾತರು ಅದಾರು ಅನ್ನೋ ಒಂದು ಕಾರಣಕ್ಕ, ಮರಾಠಿ ಭಾಷಿಕರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಅದಾರು ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಮರಾಠಿ ಸ್ಕೂಲನ್ನ ತೆಗೆದಾರ ಅಲ್ಲಿ. ಹೌದಾ? ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಎಲ್ಲಾ ಸೀಟ್ಗಳನ್ನ ಕರ್ನಾಟಕದವರಿಗೆ ಕೊಟ್ಟರು ಅಂತಂದ್ರೆ ಏನಾಕತಿ ಅಂತಂದ್ರೆ ಅದರದ್ದು ಉದ್ದೇಶ ಬಿದ್ದೋಕೈತಿ. ಏಮ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ವಿಲ್ ಬಿ ಫಾಲನ್ ಡೌನ್ ಅಂತ, ಅಂದ್ರೆ ಬಿದ್ದೋಕೈತಿ. ಯಾಕಂತಂದ್ರೆ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಮರಾಠಿ ಮಾತಾಡ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮರಾಠಿ ಮಾತಾಡುವ ವಿದ್ಯಾರ್ಥಿಗಳಿಗಾಗಿ ಮರಾಠಿ ಸ್ಕೂಲನ್ನ ತೆಗೆದಿರ್ತಾರೆ. ಅಂತದ್ರಲ್ಲಿ ಅವರು ಎಲ್ಲಾ ಸೀಟ್ಗಳನ್ನ ಮೆಜಾರಿಟಿ ಕಮ್ಯುನಿಟಿ ಅವರಿಗೆ ಕೊಟ್ಟರು ಅಂತಂದ್ರೆ ಆ ಶಾಲೆಯ ಉದ್ದೇಶ ಬಿದ್ದು ಹೋಗ್ತೈತಿ ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡೋರು ಅಂತಂದ್ರೆ ತಮ್ಮ ಸಮುದಾಯಕ್ಕಾಗಿ ಕೆಲವೊಂದಿಷ್ಟು ಸೀಟ್ಗಳನ್ನ ರಿಸರ್ವ್ ಇಡುವ, ಕಾಯ್ದಿರಿಸುವ ಹಕ್ಕು ಅವರಿಗೂ ಕೊಟ್ಟರು. ಇದು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ನ ಪ್ರಕಾರ. ಹೌದಾ? ಇದಿಷ್ಟು ನೆನಪಿರ್ಬೇಕು. ಫಸ್ಟ್ನೇದೇನು, ಸೇಂಟ್ ಜೇವಿಯರ್ ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಅಂತಕ್ಕಂಥ ಪ್ರಕರಣದಲ್ಲಿ ಅಲ್ಪಸಂಖ್ಯಾತರು ತಮ್ಮ ಶಾಲೆಗಳಲ್ಲಿ ತಮ್ಮ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗಾಗಿ ಕೆಲವು ಸೀಟ್ಗಳನ್ನ ಪ್ರವೇಶಕ್ಕಾಗಿ ಏನ್ ಮಾಡಬಹುದು ಅಂತಂದ್ರೆ ಕಾಯ್ದಿರಿಸಬಹುದು. ಇದು ಫಸ್ಟ್ನೇ ಜಜ್ಮೆಂಟ್. ಇನ್ನು 2ನೇ ಜಜ್ಮೆಂಟ್ ನೋಡೋದಾದ್ರೆ ಇದು ಯಾವ್ದು ಪ್ರಕರಣ ಅಂತಂದ್ರೆ DAV ಕಾಲೇಜ್ ಜಲಂಧರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. DAV ಅಂತಂದ್ರೆ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಜಲಂಧರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಪ್ರಕರಣದಲ್ಲಿ ಏನ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತೈತಿ ಅಂತಂದ್ರೆ, minority institutions have a right to appoint teachers of their choice subject to their qualification and suitability. ಅಂತಂದ್ರೆ ಇಲ್ಲಿ ತನಕ ಸೇಂಟ್ ಜೇವಿಯರ್ ಕೇಸ್ನಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ ಅಲ್ಪಸಂಖ್ಯಾತರು ತಮ್ಮ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಏನ್ ಮಾಡಬಹುದು ಅಂತಂದ್ರ ಸೀಟ್ಗಳನ್ನ ರಿಸರ್ವ್ ಮಾಡಬಹುದು ಅಂತೇಳಿ ಹೇಳಿದ್ರು. ತಮ್ಮ ವರ್ಗಕ್ಕೆ ಸೇರಿದ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಸೀಟ್ಗಳನ್ನ ರಿಸರ್ವ್ ಮಾಡಬಹುದು ಅಂತೇಳಿ ಸೇಂಟ್ ಜೇವಿಯರ್ ಪ್ರಕರಣದಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಕಲಿಸುವ ಸಲುವಾಗಿ ತಮ್ಮ ಇಷ್ಟದ ಸ್ಟಾಫ್ಗಳನ್ನ ಅಂತಂದ್ರೆ ಇಲ್ಲಿ ಟೀಚರ್ಸ್ ಅಂತೇಳಿ ಬರ್ತಾರೆ. ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡುವ ಅಧಿಕಾರ ಅವ್ರಿಗೆ ಕೊಟ್ರು. ಅಂತಂದ್ರೆ ಇಷ್ಟೇ. ಆದ್ರೆ ಏನು ಅಪಾಯಿಂಟ್ ಆಗ್ಬೇಕು ಅಂತಂದ್ರೆ ಅವರಿಗೆ ಶಿಕ್ಷಕರಾಗುವ ಅರ್ಹತೆ ಇರಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು ಅಷ್ಟೇ. ಏನು, ಈಗ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತಕ್ಕಂಥ ಫಿಲ್ಮ್ ಅನ್ನ ನೋಡಿವಿ. ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಟೀಚರ್ ಕನ್ನಡ ಶಾಲೆ ಒಳಗ ಇಂಗ್ಲಿಷ್ನ್ಯಾಗ ಪಾಠ ಮಾಡ್ತಿರ್ತಾರೆ. ಈ ಇಂಗ್ಲಿಷು ಅಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮ ಮಕ್ಕಳಿಗೆ ಅರ್ಥ ಆಗ್ಬೇಕಲ್ಲ. ನೀನು ಉದ್ದೇಶ ಎಜುಕೇಶನ್ ಕೊಡೋದಾಗಿತ್ತು ಅಂತಂದ್ರೆ ಅವರಿಗೆ ತಿಳಿಯುವ ಭಾಷೆಯಲ್ಲಿ ಕೊಡಬೇಕು. ಹೌದಾ?
ನೀವೆಲ್ಲ ಬಿಟ್ಟು ನಿನಗೆ ಬರುವ ಭಾಷೆಯಲ್ಲಿ ಅವರಿಗೆ ಈ ವಿದ್ಯಾಭ್ಯಾಸ ಕೊಡಕತ್ತಿರಿ ಅಂತಂದ್ರೆ ವಿದ್ಯೆಯ ಅರ್ಥನೇ ಇದನ್ನಾಗಿ ಏನಾಗಿ ಹೋಗತಿ ಅಂತ ಸರ್ವನಾಶ ಆಗಿ ಹೋಗತಿ. ಏನ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ತಿಳಿಯುವ ಭಾಷೆಯಲ್ಲಿ ನೀನು ಏನ್ ಮಾಡ್ಬೇಕು, ವಿದ್ಯಾಭ್ಯಾಸವನ್ನ ಕೊಡಬೇಕು, ಪಠ್ಯವನ್ನ ಬೋಧನೆ ಮಾಡಬೇಕು. ಆದ್ರೆ ಇಲ್ಲಿ ಏನಾಗೈತು, ಮ್ಯಾಥಮೆಟಿಕ್ಸ್ ಟೀಚರ್ ಬಂದು ಇಂಗ್ಲಿಷ್ ನಲ್ಲಿ ಟೀಚ್ ಮಾಡಕತ್ತ. ಅವಾಗ ಉಗ್ರ ಹೋರಾಟ ಅಂತೇಳಿ ಬಂದ್ರ ಅವ್ರು. ಹೌದಾ, ಅವೆಲ್ಲ ಸೆಕೆಂಡ್ರಿ. ನಾವ್ ಹೇಳ್ಬೇಕಾಗಿರ್ತಕ್ಕಂಥ ವಿಷಯ ಇಷ್ಟೇ. ಏನಪ್ಪಾ ಅಂತಂದ್ರ ಯಾವ ಉದ್ದೇಶಕ್ಕಾಗಿ ಶಾಲೆಯಲ್ಲಿ ಶಿಕ್ಷಣವನ್ನ ಕೊಡ್ತಿರೋ ಆ ಶಿಕ್ಷಣದ ಉದ್ದೇಶ ನಾಶ ಆಗಬಾರ್ದು. ಈಗ ಮರಾಠಿ ಸ್ಕೂಲ್ನಲ್ಲಿ ನೀವು ಮರಾಠಿ ಎಜುಕೇಶನ್, ಮರಾಠಿ ಮಕ್ಕಳಿಗೆ ಕನ್ನಡದಲ್ಲಿ ಹೇಳಿದ್ರೆ ಏನ್ ಅರ್ಥ ಆಗ್ತೈತೆ ಅವರಿಗೆ? ಈಗ ಒಟ್ಟಾರೆ ಅರ್ಥ ಏನಪ್ಪಾ ಅಂತಂದ್ರೆ ಭಾರತದ ಪ್ರಜೆಗಳು ಶಿಕ್ಷಕರಾಗಬೇಕು, ಸಾಕ್ಷರರಾಗಬೇಕು ಅನ್ನೋದು ಒಟ್ಟಾರೆ ಅರ್ಥ. ಹೌದಾ, ಇಲ್ಲಿ ಮೈನಾರಿಟಿ ಸ್ಕೂಲ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದವ, ನಾನು ಕನ್ನಡ ಬರ್ತಿದ್ದೆ, ನನಗೆ ಮರಾಠಿಯಲ್ಲಿಯೂ ನಾನು ಎಕ್ಸ್ಪರ್ಟ್ ಇದ್ನಿ ಅಂತ ನನ್ನನ್ನ ಆ ಶಾಲೆಯಲ್ಲಿ ಆಯ್ಕೆ ಮಾಡಬಹುದು. ಆದ್ರೆ ನಾನು ಕರ್ನಾಟಕದವ, ಮೈನಾರಿಟಿ ಸ್ಕೂಲ್ಗಳು, ಮರಾಠಿ ಸ್ಕೂಲ್ಗಳಲ್ಲಿ ನನಗೆ ಮರಾಠಿ ಬರದೇ ಇದ್ರೆ ನನ್ನನ್ನು ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಏನ್ ಮಾಡೋರದಾರು? ನನ್ನಿಂದ ಉಪಯೋಗ ಏನು ಅವ್ರಿಗೆ? ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಇಲ್ಲದ ವ್ಯಕ್ತಿಗಳನ್ನೇ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಮದ್ರಸಾ ಐತಿ, ಮುಸ್ಲಿಮರಿಗೆ ಧಾರ್ಮಿಕ ಬೋಧನೆಯನ್ನ ಬೋಧಿಸೋ ಸಲುವಾಗಿ ಅವರಲ್ಲಿ ಮದ್ರಸಾವನ್ನು ಸ್ಟಾರ್ಟ್ ಮಾಡಿರ್ತಾರೆ. ನನಗೆ ಕುರಾನ ಗೊತ್ತಿಲ್ಲ, ನನಗೆ ಉರ್ದುನೇ ಬರೋದಿಲ್ಲ, ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಏನ್ ಮಾಡ್ತಾರ ಅವರು? ದಿಸ್ ಇಸ್ ಎನ್ ಥಿಂಗ್. ಹೌದಾ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಗುರುಕುಲ ಐತಿ, ನಮ್ಮಲ್ಲೆಲ್ಲ ಗುರುಕುಲ ಅದಾವ, ನನಗೆ ಸಂಸ್ಕೃತನೇ ಬರೋದಿಲ್ಲ, ವೇದಾಭ್ಯಾಸನೇ ಗೊತ್ತಿಲ್ಲ, ಯೋಗ ಅಂದ್ರೆ ಗೊತ್ತಿಲ್ಲ, ಜ್ಯೋತಿಷ ಅಂದ್ರೆ ಗೊತ್ತಿಲ್ಲ, ನನ್ನ ಕರ್ಕೊಂಡು ಹೋಗಿ ಅವ್ರು ಏನ್ ಮಾಡ್ತಾರೆ ಅಲ್ಲಿ? ಅಲ್ಲ, ಎಜುಕೇಶನ್ ಕೊಡೋ ಉದ್ದೇಶ ಏನಲ್ಲಿ? ಇವ್ರಿಗೆ ಕಲಿಸ್ಬೇಕಾಗಿರೋದೇನು? ವೇದಗಳನ್ನ ಕಲಿಸ್ಬೇಕಾಗಿತ್ತು, ಜ್ಯೋತಿಷಿಗಳನ್ನ ಕಲಿಸ್ಬೇಕಾಗಿತ್ತು, ಉಪವೇದಗಳನ್ನ ಕಲಿಸ್ಬೇಕಾಗಿತ್ತು. ಹೌದಾ, ಆದ್ರೆ ಇವ್ಯಾವು ನನಗೆ ಬರೋದಿಲ್ಲ ಅಂದ ಬಳಕ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡೋದು ಎದಕ್ಕೆ? ಅದಕ್ಕೆ ಏನ್ ಹೇಳ್ತಾರೋ ಅಂತಂದ್ರೆ, ಶಿಕ್ಷಕರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡೋ ಅಧಿಕಾರ ಕೊಟ್ಟರು ಅಂತಂದ್ರೆ ಅಲ್ಪಸಂಖ್ಯಾತರ ಮ್ಯಾನೇಜ್ಮೆಂಟ್ ಅದವ್ರಿಗೆ ಅಧಿಕಾರ ಕೊಟ್ರೆ ನೀವು ಅಪಾಯಿಂಟ್ಮೆಂಟ್ ಮಾಡ್ರಿ. ಆದ್ರೆ ಸಬ್ಜೆಕ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರ ಅವ ಅರ್ಹತೆಯನ್ನ ಹೊಂದಿರಬೇಕು. ಎಲ್ಲೋ ಕತ್ತಿ ಕೈಯವನ ಆಮೇಲೆ ಕಬ್ಬ ಕಡ್ಕೊ ತಿರ್ಗಾಡವ್ರನ್ನ ಕರ್ಕೊಂಡ್ ತಂದು ನೀನು ಎಜುಕೇಶನ್ ಹೇಳಿಸುವಂಗಿಲ್ಲ. ಹೌದ್ರಿ, ಇವ್ ನಮ್ ಕಾಕನ ಮಗ 2ನೇ ಫೇಲ್ ಆಗ್ಯಾನು, ಆದ್ರೆ ಇವ್ ಟೀಚ್ ಮಾಡ್ತಾನ್ರಿ ಟೀಚ್ ಮಾಡ್ಸಂಗಿಲ್ಲ. ಇವ್ ಪಾಠ ಹೇಳಕ್ ಬರೋದ್ರಿ ಪಾಠ ಮಾಡ್ಸಕ್ ಬರಂಗಿಲ್ಲ. ಅಲ್ರಿ, ಇವ್ ನನ್ನ ಅಕ್ಕನ ಮಗ ರೀ, ಇವ್ 4ನೇ ಫೇಲ್ ಆಗ್ಯಾನು, ಇವ್ 3ನೇದವ್ರಿಗೆ ಟೀಚ್ ಇವ್ 3ನೇದವ್ರಿಗೆ ಹೇಳಕ್ ಬರತ್ರಿ ಅಂತ ಹೇಳಕ್ ಬರಂಗಿಲ್ಲ. ಅಂದ್ರ ಸರ್ಕಾರ ಸೆಟ್ ಮಾಡಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಾವು ಪಡೆದಿರ್ಬೇಕು. ಹೌದಾ, ಭಾಷೆಯ ಆಧಾರದ ಮೇಲೆ ಅಥವಾ ಧರ್ಮದ ಆಧಾರದ ಮೇಲೆ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು, ಇಲ್ಲಂತಲ್ಲ. ಆದ್ರೆ ಕ್ವಾಲಿಫಿಕೇಶನ್ ಶುಡ್ ಬಿ ಅಂತ ಬರೀತಾರ ಅವರು. ಅವಂಗ ಕ್ವಾಲಿಫಿಕೇಶನ್ ಇರಲೇಬೇಕು. ಕ್ವಾಲಿಫಿಕೇಶನ್ ಇಲ್ಲದ ವ್ಯಕ್ತಿಯನ್ನ ನೀನು ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ ಬರೋದಿಲ್ಲ ಅಂತೇಳಿ ಇದರ ಅರ್ಥ. ಹೌದಾ, ಏನು ನಿನಗೆ ಮೈನಾರಿಟಿ ಸ್ಕೂಲ್ನಲ್ಲಿ ಮ್ಯಾನೇಜ್ಮೆಂಟ್ ಅದವರು ಏನ್ ಮಾಡಬಹುದು ಅಂತಂದ್ರ ತಮಗೆ ಇಷ್ಟದ ಶಿಕ್ಷಕರನ್ನ ನೇಮಕ ಮಾಡಬಹುದು. ಸಬ್ಜೆಕ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರ ಅವಂಗ ಕ್ವಾಲಿಫಿಕೇಶನ್ ಇರಬೇಕು ಮತ್ತು ಸೂಟೇಬಲ್ ಇರಬೇಕು ಅವ ಆ ಪೋಸ್ಟಿಗೆ. ಹೌದಾ, ಇದೆರಡು ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಿದ್ರು ಅಂತಂದ್ರೆ ನೀವು ವ್ಯಕ್ತಿಯನ್ನ ಅಪಾಯಿಂಟ್ ಮಾಡಬಹುದು, ಇರ್ಲಿಲ್ಲ ಅಂತಂದ್ರೆ ಅಪಾಯಿಂಟ್ಮೆಂಟ್ ಮಾಡಕ್ ಬರೋದಿಲ್ಲ. ದಿಸ್ ಇಸ್ ಎನ್ ಫಸ್ಟ್ ಕಂಡೀಷನ್. ಏನು, ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಜಲಂಧರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ನಂತ ಕೇಸ್ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಮೈನಾರಿಟಿದವರ ಸಲುವಾಗಿ ಅವರ ಇಷ್ಟದ ಶಿಕ್ಷಕರನ್ನ ನೇಮಕ ಮಾಡುವ ಅವಕಾಶವನ್ನು ಕೂಡ ಮೈನಾರಿಟಿ ಕೊಟ್ಟರು. ಇನ್ನು ಮೆಜಾರಿಟಿದವ್ರಿಗೆ ಪ್ರಶ್ನೆನೇ ಬರೋದಿಲ್ಲ. ಯಾಕಂತಂದ್ರೆ ಎಲ್ಲರೂ ಕನ್ನಡ ಮಾತಾಡೋರು ಇರ್ತಾರೆ, ಅಲ್ಲಿ ನಿನ್ನ ಮೆರಿಟ್ ಮೇಲೆನೆ ಬರ್ಬೇಕಷ್ಟೇ, ಮತ್ತೇನೋ ಹಾದಿನೇ ಇಲ್ಲ. ಹೌದಾ, ಈಗ ನಾನು ಕರ್ನಾಟಕದೊಳಗೆ ನಾನು ಟೀಚರ್ ಆಗಬೇಕು ಅಂತ ನನಗೆ ಕನ್ನಡ ಬರ್ತಿತ್ತು, ಆ ಸಬ್ಜೆಕ್ಟ್ ನಲ್ಲಿ ನಾನು ಕ್ವಾಲಿಫೈಡ್ ಇದ್ನಿ ಅಂತ ನನ್ನನ್ನು ತಗೋಬೇಕು ಅಷ್ಟೇ. ದೇರ್ ಇಸ್ ನೋ ಅದರ್ ವೇ. ಹೌದಾ, ಆದ್ರೆ ಮರಾಠಿ ಸ್ಕೂಲ್ಗಳಲ್ಲಿ ನಿನಗೆ ಮರಾಠಿ ಬರ್ತಿತ್ತು ಅಂದ್ರೆ ಯು ಕ್ಯಾನ್ ಫೈಟ್ ಫಾರ್ ದಟ್ ಪೋಸ್ಟ್. ಬಟ್ ನಿನಗೆ ಮರಾಠಿ ಬರ್ಲಿಲ್ಲ ಅಂತಂದ್ರೆ ದೇ ಹ್ಯಾವ್ ಅ ರೈಟ್ ಟು ಅಪಾಯಿಂಟ್ ದ ಟೀಚರ್ ಟು ಟೀಚ್ ಮರಾಠಿ. ಹೌದಾ, ಅವರಿಗೆ ಆ ಹಕ್ಕನ್ನ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಜಲಂಧರ್ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಕೊಟ್ಟೈತಿ. ನೆನಪಿನಲ್ಲಿ ಇರಬೇಕು. ನನಗೇನು ಬರದೇ ಇದ್ರೆ ನಾನು ಹೋಗಿ ಮಾಡೋದೇನೈತಿ? ಗೋಟೆ ಆಡ್ಕೊತ್ಕೊಂಡೋದ, ಕ್ರಿಕೆಟ್ ಆಡ್ಕೊತ್ಕೊಂಡೋದ, ಕಬಡ್ಡಿ ಆಡ್ಸ್ಕೊಂಡೋದ, ಏನದ ಅರ್ಥ? ಎಜುಕೇಶನ್ ಮೀನ್ಸ್ ಆ ವ್ಯಕ್ತಿಗಳಿಗೆ ಕರೆಕ್ಟ್ ಆಗಿ ತಿಳಿಯುವ ಭಾಷೆಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ನಾವು ಹೇಳ್ಬೇಕಾಕೈತಿ. ಅದನ್ನ ನಾವು ಮಾಡಕ್ ಆಗ್ಲಿಲ್ಲ ಅಂತಂದ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಏನ್ ಮಾಡೋರಿದಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರು ಕ್ವಶನ್ ಕೇಳ್ತಾರೆ ಇಲ್ಲಿ. ಹೌದಾ, ಅದಕ್ಕೆ ಆನ್ಸರ್ ಇಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಬರೀತಾರೆ, ಒಂದು ಕಂಡೀಷನ್ ಆಗ್ತಿಲ್ಲ ಅಷ್ಟೇ. ಏನಪ್ಪಾ ಅಂತಂದ್ರೆ ಅವ್ರಿಗೆ ಕ್ವಾಲಿಫಿಕೇಶನ್ ಇರಬೇಕು ಮತ್ತು ಸುಟೇಬಿಲಿಟಿ ಇರಬೇಕು. ಇವು ಎರಡನ್ನು ಬಿಟ್ಟು ನೀವು ಯಾರನ್ನ ಬೇಕು ಇವು ಎರಡಕ್ಕೆ ಸಂಬಂಧಿಸಿದಂತೆ ಇವೆರಡರಲ್ಲಿ ಅವ್ರು ಕ್ವಾಲಿಫೈ ಆಗಿದ್ರು ಅಂತಂದ್ರೆ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೋರಿ ಅಂತ ಹೇಳಿದ್ರು ಅವ್ರು ಅಷ್ಟೇ. ಇವೆರಡರಲ್ಲಿ ಇಲ್ಲ ಅಂತಂದ್ರೆ ಇಲ್ಲ. ಧಾರ್ಮಿಕ ಬೋಧನೆಯಲ್ಲಿ ಈಗ ನನಗೆ ಕುರಾನ್ ಬರ್ತಿತ್ತು ಅಂತಂದ್ರೆ, ನಾನು ಹಿಂದೂ ಆಗಿದ್ರು ನನಗೆ ಕುರಾನ್ ಬರ್ತಿತ್ತು, ನನಗೆ ಬೋಧನೆ ಮಾಡಕ್ ನನಗೆ ಕೆಪಾಸಿಟಿ ಇತ್ತು ಅಂತಂದ್ರೆ ಯು ಕ್ಯಾನ್ ಅಪಾಯಿಂಟ್ ಇನ್ ಮದ್ರಾಸಾ, ಯು ಮೇ ಫೈಟ್ ಫಾರ್ ದಟ್ ಪೋಸ್ಟ್.
ನೀನು ಆ ಪೋಸ್ಟಿಗೆ ಫೈಟ್ ಮಾಡಬಹುದು. ಈಗ ಯಾರೊಬ್ಬ ಮುಸ್ಲಿಂ ಇರ್ತಾನೆ, ಅವನಿಗೆ ವೇದ ಉಪನಿಷತ್ತುಗಳು ಆಮೇಲೆ ಜ್ಯೋತಿಷ ಎಲ್ಲ ಬರ್ತಿತ್ತು ಅಂದ್ರೆ ಹಿ ಮೇ ಬಿ ಫೈಟ್ ಫಾರ್ ದಟ್ ಪೋಸ್ಟ್. ಹೌದಾ? ಅಲ್ಲಿ ನೀನು ಇದನ್ನ ಮಾಡಕ್ ಬರೋದಿಲ್ಲ. ಆದ್ರೆ ಕ್ವಾಲಿಫಿಕೇಶನ್ ಅಂತ ಹೇಳ್ತಾರ ಅವರು. ಆದ್ರೆ ಆ ಕ್ವಾಲಿಫಿಕೇಶನ್ ಇಲ್ಲದ ವ್ಯಕ್ತಿಯನ್ನು ನೀನು ಅಪಾಯಿಂಟ್ಮೆಂಟ್ ಮಾಡಕ್ ಬರೋದಿಲ್ಲ. ನಮ್ಮ ಅಕ್ಕನ ಮಗ ಅದಾಡ್ರಿ, ನಮ್ಮ ಅತ್ತಿ ಮಗಳದಾಡ್ರಿ, ಇಲ್ಲ ನನ್ನ ಹತ್ರ ದುಡ್ಡು ಐತಿ, ಒಂದ್ 10 ಲಕ್ಷ ರೂಪಾಯಿ ಕೊಡ್ತೀನಿ, ನನಗೆ ಆ ಪೋಸ್ಟ್ ಕೊಡ್ರಿ. ಅದೇನಿಲ್ಲ. ಏನ ಇದು ಈ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನ ಮಾತ್ರ ನೀನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕ ಬರ್ತಾ ಇಲ್ಲ ಅಂತೇಳಿ DAV ಕಾಲೇಜ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತ ಈ ಪ್ರಕರಣದಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಪ್ರಕರಣವನ್ನ ನೋಡೋಣ. ಬಹಳ ವಿಚಿತ್ರ ಪ್ರಕರಣ ಐತೆ ಅದು. ಈ ಪ್ರಕರಣ ಯಾವ್ದಪ್ಪ ಅಂತಂದ್ರೆ SP ಮಿತ್ತಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ 1983 ನಡೆದಿರುತ್ತೆ. ಇಲ್ಲಿ ಇದು ಈ ಪ್ರಕರಣದ ಏನಪ್ಪಾ ಅಂತಂದ್ರೆ ವಿಶೇಷತೆ ಅಂತಂದ್ರೆ ಅರಬಿಂದೋ ಘೋಷ್ ಅವರು ಪಾಂಡಿಚೇರಿ ಒಳಗ ಅರಬಿಂದೋ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ ಅನ್ನ ತೆಗೆದಿರ್ತಾರೆ. ಹೌದಾ? ಅವ್ರು ಏನ್ ಮಾಡಿರೋ ಅಂತಂದ್ರೆ ಮೆಡಿಟೇಷನ್ ಮಾಡೋದು ಹೆಂಗೆ, ಆಮೇಲೆ ಹಿಂದೂ ಧರ್ಮದ ಜ್ಯೋತಿಷಿಗಳನ್ನ ರೆಡಿ ಮಾಡೋದು ಹೆಂಗೆ, ವೇದಗಳ ಅಧ್ಯಯನ ಮಾಡೋದು ಹೆಂಗೆ ಅಂತೇಳಿ ಸ್ಪಿರಿಚುವಲ್ ವೇದೊಳಗ ಅವರು ಟೀಚ್ ಮಾಡ್ತಿರ್ತಾರೆ. ಅವರ ಸಿದ್ಧಾಂತದ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ತಮಿಳುನಾಡಿನೊಳಗೆ ಒಂದು ಸಿಟಿ ಕಟ್ತಾರೆ. ಅದನ್ನ ಅರೋವಿಲ್ಲೆ ಅಂತ ಕರೀತಾರೆ. ಅರೋವಿಲ್ಲೆ ಅಂದ್ರೆ ಅರವಿಂದೋ ನಗರ ಅಂತ ಈ ರೀತಿ ಅರ್ಥ ಬರುವ ರೀತಿಯಲ್ಲಿ ಆ ನಗರವನ್ನ ಕಟ್ಟಿರ್ತಾರೆ. ಅವರ ಸಿದ್ಧಾಂತ ಯಾವ್ದಪ್ಪ ಅಂತಂದ್ರೆ ಅರವಿಂದೋ ಘೋಷ್ ಅವರು ಟೀಚ್ ಮಾಡಿರ್ತಕ್ಕಂಥ ಸಿದ್ಧಾಂತದ ಆಧಾರದ ಮೇಲೆ ಆ ನಗರವನ್ನ ಕಟ್ಟಿರ್ತಾರೆ. ಇದಾದ ನಂತರ ಅರವಿಂದೋ ಘೋಷ್ ಅವರು ತೀರ್ಕೊಂತಾರೆ. ಆಮೇಲೆ ಅದರ ಮ್ಯಾನೇಜ್ಮೆಂಟ್ದೊಳಗ ದುಡ್ಡಿನ ಹಗರಣಗಳು ನಡೀತವೆ. ದುಡ್ಡಿನ ಹಗರಣಗಳು ನಡೆದಾಗ ಏನು ಸೆಂಟ್ರಲ್ ಗೌರ್ಮೆಂಟ್ ದವರು ದ ಅರೋವಿಲ್ಲೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆಕ್ಟ್ 1980 ಜಾರಿಗೆ ತಗೊಂಡ್ಬರ್ತಾರೆ. ಇದನ್ನ ಜಾರಿಗೆ ತಗೊಂಡ್ಬಂದು ಅದನ್ನ ಅಧಿಕಾರಕ್ಕೆ ತಗೋತಾರೆ. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಆಕತಿ. ಯಾರು? SP ಮಿತ್ತಲ್ ಅವರು ಕೇಸ್ ಫೈಲ್ ಮಾಡ್ತಾರೆ. ಅಲ್ಲಿ ಕ್ವಶನ್ ಮಾಡ್ತಾರೆ, ಆರ್ಟಿಕಲ್ 29 ಮತ್ತು 30 ಉಲ್ಲಂಘನೆ ಆಕತೆ ಅಂತೇಳಿ. ಆರ್ಟಿಕಲ್ 26, 25 ಇವೆಲ್ಲನೂ ಬರ್ತಾವಲ್ಲಿ. 25, 29, 30 ಉಲ್ಲಂಘನೆ ಆಗೈತ್ರಿ ಅಂತೇಳಿ ಕೇಸ್ ಫೈಲ್ ಮಾಡ್ತಾರೆ. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ, ಇಲ್ಲ, ಇದು ಅರೋವಿಲ್ಲೆ ಅಂತಕ್ಕಂಥ ನಗರ ಇದು ಸ್ಪಿರಿಚುವಲ್ ಅಷ್ಟೇ, ಇದು ಧಾರ್ಮಿಕ ಪದ್ಧತಿಯ ಅಂಡರ್ದೊಳಗೆ ಬರೋದಿಲ್ಲ, ಇದು ಮೈನಾರಿಟಿ ಇನ್ಸ್ಟಿಟ್ಯೂಟ್ ಅಲ್ಲ. ಯಾಕಂತಂದ್ರೆ ಅರೋವಿಲ್ಲೆ ಅಂತಕ್ಕಂಥದ್ದು ಹಿಂದೂಗಳ ಒಂದು ಭಾಗ, ಅಲ್ಲಿ ಮೈನಾರಿಟಿ ಅಂತಕ್ಕಂಥ ಪದ ಬರೋದಿಲ್ಲ. ಸ್ಪಿರಿಚುವಾಲಿಟಿ, ಈ ಅರೋವಿಲ್ಲೆ ಅಂತಕ್ಕಂಥ ನಗರವನ್ನ ಯಾವ ಸ್ಪಿರಿಚುವಲ್ ಸಿದ್ಧಾಂತದ ಆಧಾರದ ಮೇಲೆ ರೆಡಿ ಮಾಡಿದ್ದೀರೋ ಅವರು ಹಿಂದೂ ಧರ್ಮಕ್ಕೆ ಸೇರಿದವರು, ಹಿಂದೂ ಧರ್ಮದ ಸ್ಪಿರಿಚುವಲ್ ಆಧಾರದ ಮೇಲೆ ಸೇರಿದವರು. ಹಿಂಗಾಗಿ ನಿಮಗ ಮೈನಾರಿಟಿಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತಂದಿರತಕ್ಕಂಥ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆಕ್ಟ್, ಅರೋವಿಲ್ಲೆಸ್ ಎಮರ್ಜೆನ್ಸಿ ಪ್ರಾವಿಷನ್ ಆಕ್ಟ್ ಏನು ತಪ್ಪಲ್ಲ ಅಂತೇಳಿ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ದವರು. ಏನಂತೇಳಿ, ನಿಮಗ ಅರೋವಿಲ್ಲೆ ಅಂತಕ್ಕಂಥ ನಗರವನ್ನ ಅರವಿಂದೋ ಘೋಷ್ ಅವರ ಸ್ಪಿರಿಚುವಲ್ ಸಿದ್ಧಾಂತದ ಆಧಾರದ ಮೇಲೆ ಕಟ್ಟಡವನ್ನ ಕಟ್ಟಿದಿರಿ, ಆಮೇಲೆ ನಗರವನ್ನ ನಿರ್ಮಾಣ ಮಾಡಿದಿರಿ. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಅದನ್ನೇ ಫಾಲೋ ಮಾಡ್ತಾರೆ, ನಾವ್ ಇಲ್ಲ ಅನ್ನೋದಿಲ್ಲ. ಆದ್ರೆ ಇದು ಅರೋವಿಲ್ಲೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಭಾಗ ಆಗಿರೋದ್ರಿಂದ ನಿಮಗೆ ಮೈನಾರಿಟಿ ಸ್ಟೇಟಸ್ ಸಿಗೋದಿಲ್ಲ ಅಂತ. ಹೌದಾ? ಅದಕ್ಕೆ ಸಂಬಂಧನ ನನಗೆ ಮೋಸ್ಟ್ಲಿ ಹಿಂಗ ಅನಿಸ್ತೈತಿ, ನನ್ನ ಒಪಿನಿಯನ್. ಇಲ್ಲೆಲ್ಲರೂ ಈ ಮೈನಾರಿಟಿ ಸ್ಟೇಟಸ್ ಅನ್ನ ಪಡೆಯುವ ಸಲುವಾಗಿನೇ ನಾವು ಲಿಂಗಾಯತ ಧರ್ಮ ಹೊಸ ಧರ್ಮ ಅಂತೇಳಿ, ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪು ಹೋಗೋದಿಲ್ಲ, ಆದ್ರೆ ಹಿಂಗ್ ಕೆಲವೊಂದಿಷ್ಟರ ಮಂದಿ ವಾದ ಒಪಿನಿಯನ್ ಹಿಂಗ್ ಕೊಡ್ತಾರ. ಅವ್ರು ಏನಂತೇಳಿ, ಲಿಂಗಾಯತರು ಕೂಡ ಧರ್ಮಕ್ಕೆ ಯಾಕೆ ಹೋರಾಡಕತ್ತಾರೋ ಅಂತಂದ್ರೆ ಅವರಿಗೂ ಕೂಡ ಮೈನಾರಿಟಿ ಸ್ಟೇಟಸ್ ಕೊಡ್ಲಿ ಅಂತ. ಮೈನಾರಿಟಿ ಅಂದ್ರೆ ಯಾರು ಅಂತೇಳಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಆಕ್ಟ್ ನ ಅಂಡರ್ದಲ್ಲಿ 6 ಧರ್ಮಗಳಿಗೆ ಮೈನಾರಿಟಿ ಸ್ಟೇಟಸ್ ಅನ್ನ ಕೊಟ್ಟಾರೆ. ಹೌದಾ? ಅದನ್ನ ನಿನ್ನೆ ವಿಡಿಯೋದಲ್ಲಿ ನೋಡಿವಿ ನಾವು. 6 ಧರ್ಮಗಳಿಗೆ ಮೈನಾರಿಟಿ ಸ್ಟೇಟಸ್ ಅನ್ನ ಕೊಟ್ಟಾರೆ. ಅವ್ರು ಮಾತ್ರ ಮೈನಾರಿಟಿ ಅಂತೇಳಿ ಅನ್ಸ್ಕೊಂತಾರೆ. ಅದೇ ರೀತಿ ನಮಗೂ ಕೂಡ ಮೈನಾರಿಟಿ ಸ್ಟೇಟಸ್ ಸಿಕ್ತು ಅಂತಂದ್ರೆ ನಾವು ಕೂಡ ಸವಲತ್ತುಗಳನ್ನ ಪಡಿಬಹುದು ಅನ್ನೋ ಒಂದು ಆಸೆ ಇರಬಹುದು, ಇಲ್ಲ ಅಂತ ನಂಗಿಲ್ಲ. ಹೌದಾ? ಇದು ಒಂದು ಕಾರಣ ಆಗಿರ್ಬೋದು. ನಾವು ಯಾಕೆ ಹೇಳಕತ್ತೀವಿ, ಇದೇ ಕಾರಣ ಅಂತಲ್ಲ, ಇದು ಒಂದು ಕೂಡ ಕಾರಣ ಆಗಿರಬಹುದು ಅಂತ ಅಷ್ಟೇ. ಹೌದಾ? ಅದೇನಾರ ಇರಲಿ ಸೆಕೆಂಡ್ರಿ. ಇದಿಷ್ಟು ಎವಲ್ಯೂಷನ್ ಆಫ್ ದಿ ಆರ್ಟಿಕಲ್ 30 ಅಂದ್ರೆ ಆರ್ಟಿಕಲ್ 30 ಬೆಳವಣಿಗೆ. ಎಲ್ಲಿ ಧರ್ಮ ಕಾಣಿಸ್ಕೊತೈತಿ, ಎಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು ಸೇವ್ ಆಗ್ತವೆ ಅಲ್ಪಸಂಖ್ಯಾತರು, ಎಲ್ಲಿ ಅವ್ರಿಗೆ ಮ್ಯಾನೇಜ್ಮೆಂಟ್ ದವರಿಗೆ ಅಧಿಕಾರ ಕೊಡ್ತೈತಿ ಅನ್ನೋದನ್ನ ಈ 3 ಕೇಸ್ಗಳಲ್ಲಿ ನಾವು ಡಿಸ್ಕಷನ್ ಮಾಡಿವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 31 ಬಗ್ಗೆ ಡಿಸ್ಕಷನ್ ಮಾಡೋಣ. ಏನ್ರಿ ಸರ್, ಆರ್ಟಿಕಲ್ 31 ಸಂವಿಧಾನದಿಂದ ತೆಗೆದಾಕ್ಯಾರು, ಮತ್ತೆ ನೀವು ಅದನ್ನ ಡಿಸ್ಕಷನ್ ಮಾಡೋಣ ಅಂತಿರಲ್ಲ ಅಂತೇಳಿ ಅಣಬೇಡ್ರಿ.
ಆರ್ಟಿಕಲ್ 31 ತೆಗೆದು ಹಾಕಿದ್ರು ಕೂಡ ಆರ್ಟಿಕಲ್ 31 ಎ ಬಿ ಸಿ ಅಂತ ಕೇಳಿ 3 ಉಪಬಂಧಗಳನ್ನ ಅದಕ್ಕೆ ಸೇರ್ಪಡೆ ಮಾಡ್ಯಾರ ತಿದ್ದುಪಡಿಗಳ ಮೂಲಕ. 1951 ಫಸ್ಟ್ನೇ ತಿದ್ದುಪಡಿಯನ್ನ ಜಾರಿಗೆ ತಗೊಂಬಂದು ಆರ್ಟಿಕಲ್ 31ಕ್ಕ ಆರ್ಟಿಕಲ್ 31 ಎ ಅಂತಕ್ಕಂಥದ್ದನ್ನ ಸೇರ್ಪಡೆ ಮಾಡಿದ್ರು. ಆಮೇಲೆ ಬಿ ಮತ್ತು ಸಿ ಗಳನ್ನ ಕ್ರಮವಾಗಿ ಸೇರ್ಪಡೆ ಮಾಡ್ಕೊಂತ ಬಂದ್ರು. ಅವು ಏನೇನು ಹೇಳ್ತಾವೋ ಆಮೇಲೆ ಅವುಗಳಿಗೂ ಮತ್ತು ಇದೇನು ರಾಜನೀತಿ ನಿರ್ದೇಶಕ ತತ್ವಗಳಿಗೂ ಏನಾದರೂ ಸಂಬಂಧ ಇದೆಯಾ, ಸಂಬಂಧ ಇದ್ರೆ ಅದು ಏನ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತಿ ಅಂತೇಳಿ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ಆಮೇಲೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 31 ಎ ಬಿ ಸಿ ಈ ಮೂರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.